ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BD ಲೇಔಟ್ ಅಟ್ಯಾಚ್ ಏಕಾತಾ ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ಸೌತ್ ಫೇಸಿಂಗ್ ಸೈಟ್ ಹಾಗೆ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿ ಮಾಡಿರುವಂಥ ಡೂಪ್ಲೆಕ್ಸ್ ಹೌಸ್ ಬರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ನಲ್ಲಿ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ನಲ್ಲಿ ಕ್ಲೇ ಬ್ರಿಕ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಥರ್ಡ್ ಫ್ಲೋರ್ನಲ್ಲಿ ಪೇಂಟಿಂಗ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಗೇಟ್ ಕೊಟ್ಟಿದ್ದಾರೆ. ಗೇಟ್ನಲ್ಲಿ ಬಂದು MS ಟ್ಯೂಬ್ಸ್ ಹಾಗೆ MS CNC ಕಟಿಂಗ್ ಶೀಟ್ ಹಾಗೆ ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ಸ್ ಬರುವಂಥದ್ದು. ಓಪನ್ ಟೈಪ್ ಗೇಟ್ಸ್ ಮಾಡಿರುವಂಥದ್ದು. ಸೆಟ್ ಬ್ಯಾಕ್ ಕೂಡ ಇರುವಂಥದ್ದು ನೋಡ್ಬೋದು ನೀವು ಇಲ್ಲಿ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಹಾಗೆ ಒಂದು ರೂಮ್ ಸರ್ವೆಂಟ್ ರೂಮ್ ಕೊಟ್ಟಿರುವಂಥದ್ದು ನಿಮ್ಗೆ ಇಲ್ಲಿ. ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ ಬಂದು 15x15 ಸೈಜ್ನ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಬರುವಂಥದ್ದು. UPS ಪಾಯಿಂಟ್ ಬರುತ್ತೆ. ಇಲ್ಲಿ ಸೆಟ್ ಬ್ಯಾಕ್ ಕೊಟ್ಟಿರುವಂಥದ್ದು. ಬಿಲ್ಡಿಂಗ್ನ ಎರಡು ಕಡೆ ನಿಮಗೆ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಸಂಪ್ ಬಂದು ಇಲ್ಲಿ ಬರುತ್ತೆ. ಸಿಲಿಂಡರ್ಸ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ. ಇಲ್ಲಿ ಗ್ರೌಂಡ್ ಫ್ಲೋರ್ ರೂಮ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಟೀಕುಡ್ ವಾಸ್ಕಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ವಿನಿಯರ್ ಡೋರ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ನಿಮಗೊಂದು ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ಬರುವಂಥದ್ದು ಇಲ್ಲಿ ನೋಡ್ಬೋದು. UPVC ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿರುವಂಥದ್ದು. ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಹೋಗೋದಕ್ಕೆ ನಿಮಗೆ ಇಲ್ಲಿ ಡೋರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬರೋದಕ್ಕೆ ಕೊಟ್ಟಿರುವಂಥ ಡೋರ್ ಇದು. ನಿಮಗೆ ಇಲ್ಲಿ ಸೆಟ್ ಬ್ಯಾಕ್ ದೊಡ್ಡದಾಗಿ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ಬಂದು MS ಗ್ರಿಲ್ನಿಂದ ಕವರ್ ಮಾಡಿರುವಂಥದ್ದು. ಸೇಫ್ಟಿ ಗ್ರಿಲ್ ಮಾಡಿರುವಂಥದ್ದು. ಈ ಬಿಲ್ಡಿಂಗ್ನಲ್ಲಿ ನಿಮಗೆ ಮೇನ್ ಅಟ್ರಾಕ್ಷನ್ ಅಂದರೆ ನಿಮಗೆ ಫ್ರಂಟ್ ಸೈಡ್ನಲ್ಲಿ ರೋಡ್ ಬರುವಂಥದ್ದು. ಬ್ಯಾಕ್ ಸೈಡ್ನಲ್ಲಿ ಪಾರ್ಕ್ ಬರುತ್ತೆ. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಬ್ಲ್ಯಾಕ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ನಲ್ಲಿ ಮಾಡಿರುವಂಥದ್ದು. ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿರುವಂಥದ್ದು ಸೌತ್ ಫೇಸಿಂಗ್ ಸೈಡ್ನಲ್ಲಿ. ಇಲ್ಲಿ ಸ್ಟೇರ್ ಕೇಸ್ ವಾಲ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮೇನ್ ಡೋರ್ ವಾಲ್ನಲ್ಲಿ ಮ್ಯಾಟ್ ಫಿನಿಶ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಬಂದು ರೈಲಿಂಗ್ ಬಂದು ಜಸ್ಟ್ ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇದು ಬಂದು ಪಾರ್ಕ್ ಬರುವಂಥದ್ದು ನೋಡ್ಬೋದು ನೀವು. ಪಾರ್ಕ್ ಮೆಶ್ ಆಗಿದೆ. ಪಾರ್ಕಿನ ಬಿಲ್ಟಪ್ ಆಗಿಲ್ಲ, ಬಟ್ ಪಾರ್ಕ್ ಜಾಗ ಇದು. ಮೈನ್ ಡೋರ್ ನೋಡೋದಾದ್ರೆ ನೀವು ಟೀಕುಡ್ನಲ್ಲಿ ಮಾಡಿರುವಂಥ ವಾಸ್ಕಲ್ ಆಗಿ ಮೈನ್ ಡೋರ್ ಸಿಗುತ್ತೆ. 4.5 ಫೀಟ್ ಹೈಟ್ 4.5 ಫೀಟ್ ವಿಡ್ತ್ ಮಾಡಿದ್ದಾರೆ. 7 ಫೀಟ್ ಹೈಟ್ ಮಾಡಿರುವಂಥದ್ದು. ಸಿಂಪಲ್ ಡಿಸೈನ್ ಮೈನ್ ಡೋರ್ ಮಾಡಿರುವಂಥದ್ದು ನೋಡ್ಬೋದು ಇಲ್ಲಿ. ಇಲ್ಲಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಸ್ಪೇಷಿಯಸ್ ಆಗಿರೋಂಥ ಲಿವಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ದೊಡ್ಡದಾಗಿದೆ ನೋಡ್ಬೋದು. ಇಲ್ಲಿ ಬಂದು ವಿಂಡೋ ಬರುತ್ತೆ. ಮೇನ್ ಡೋರ್ ವಾಲ್ನಲ್ಲಿ ನಿಮಗೆ 4 ಶೇಟರ್ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು. ಮೇನ್ ಡೋರ್ ವಾಲ್ ಬ್ಯಾಕ್ ಸೈಡ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. TV ಕ್ಯಾಬಿನೆಟ್ ನೋಡ್ಬೋದು ನೀವು. ಈ ವಾಲ್ ಪೂರ್ತಿ ಪ್ಯಾನಲಿಂಗ್ ಮಾಡಿರುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಶೋ ಪೀಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಅಲ್ಯೂಮಿನಿಯಂ ಪ್ರೊಫೈಲ್ ಆಗಿ ಗ್ಲಾಸ್ ಯೂಸ್ ಮಾಡಿರುವಂಥ ಡೋರ್ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಕಾಲಮ್ ಕೂಡ ನಿಮಗೆ ಪ್ಯಾನಲಿಂಗ್ ಮಾಡಿದ್ದಾರೆ ವುಡ್ ವರ್ಕ್ನಲ್ಲಿ. ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಪೂರ್ತಿ ನಿಮಗೆ ವುಡ್ ವರ್ಕ್ನಲ್ಲಿ ಮಾಡಿರುವಂಥದ್ದು. ಯಾವುದೇ ರೀತಿ ವಾಲ್ಸ್ ಇಲ್ಲ, ಎಲ್ಲ ಪ್ಯಾನಲಿಂಗ್ ಮಾಡಿದ್ದಾರೆ. ಪೂರ್ತಿ ವಾಲ್ಸ್ ಪ್ಯಾನಲಿಂಗ್ ಮಾಡಿರುವಂಥದ್ದು. ಮೇಲೆ ನಿಮಗೆ ಗೋಪುರ ಟೈಪ್ ಮಾಡಿರುವಂಥದ್ದು. ಮೇಲ್ಗಡೆ ಡೋರ್ ಬಂದು ಡೋರ್ ಮತ್ತೆ ವಾಸ್ಕಲ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. C-ಶೇಪ್ ಫ್ರೇಮ್ ಮಾಡಿ ನಿಮಗೆ ಹಿಚಿಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಡೋರ್ನಲ್ಲಿ. ಫ್ಲೋರಿಂಗ್ ಬಂದು ನಿಮಗೆ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಮಾರ್ಬಲ್ ಯೂಸ್ ಮಾಡಿದ್ದಾರೆ, ವೈಟ್ ಮಾರ್ಬಲ್. ಕೆಳಗಡೆ ನಿಮಗೆ ಡ್ರಾಯರ್ಸ್ ಕೊಟ್ಟಿದ್ದಾರೆ ಸ್ಟೋರೇಜ್ ಸ್ಪೇಸ್ಗೆ. ವಾಲ್ನಲ್ಲಿ ಕೂಡ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ನಲ್ಲಿ ವುಡ್ ವರ್ಕ್ ನಲ್ಲಿ ಗೋಪುರ ಟೈಪ್ ಡಿಸೈನ್ ಮಾಡಿ
ಡಿಸೈನರ್ ಲೈಟ್ ಹಾಕಿರೋವಂಥದ್ದು ಇಲ್ಲಿ ನೋಡ್ಬೋದು. ಈ ಕಡೆ ಸ್ಟೇರ್ ಕೇಸ್ ಬರುತ್ತೆ. ಇನ್ನು ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಮೊದಲು ನಿಮಗೆ ಫ್ರಿಡ್ಜ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ಅದಾದಮೇಲೆ ಕಿಚನ್ ಏರಿಯಾ ಸ್ಟಾರ್ಟ್ ಆಗುವಂಥದ್ದು. ಇಲ್ಲೂ ಕೂಡ ವುಡ್ ವರ್ಕ್ನಲ್ಲಿ ಡಿಸೈನ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 6 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ. ಸ್ಲ್ಯಾಬ್ ನಲ್ಲಿ ಬಂದು 20 mm ನ ಗ್ರೆನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಸಿಂಕ್ ಬಂದು 2 feet ಕ್ವೈಟ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿರುವಂಥದ್ದು ಈ ಕಡೆ ನೋಡ್ಬೋದು. ವಾಲ್ ನಲ್ಲಿ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ರೋಡ್ ಸೈಡ್, ಸೌತ್ ಫೇಸಿಂಗ್ ರೋಡ್ ಸೈಡ್ ನಿಮಗೆ 3 shutter ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ ಕಿಚನ್ ನಲ್ಲಿ. ಇಲ್ಲಿ ಒಂದು ಟಾಲ್ ಯೂನಿಟ್ ಹಾಗೆ ಪ್ಯಾಂಟ್ರಿ ಯೂನಿಟ್ ಹಾಗೆ ನಿಮಗೆ ಇಲ್ಲೊಂದು ಟಾಲ್ ಯೂನಿಟ್ ಬರುತ್ತೆ ನೋಡ್ಬೋದು ನೀವು. ಶಟರ್ ಕೊಟ್ಟಿರುವಂಥದ್ದು, ಇಲ್ಲಿ ಸ್ಲೈಡಿಂಗ್ ಶಟರ್ ಕೊಟ್ಟಿರುವಂಥದ್ದು ಇದು. ಇಲ್ಲಿ ಒಂದು ಪ್ಯಾಂಟ್ರಿ ಯೂನಿಟ್ ಬರುತ್ತೆ. ಕೆಳಗಡೆ ಶಟರ್ಸ್ ಕೆಳಗಡೆ ನಿಮಗೆ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅವನ್ ಹಾಗೆ ಮಿಕ್ಸಿ ಇಡೋದಕ್ಕೆ ಪ್ರಾವಿಷನ್ ಕೊಟ್ಟಿರುವಂಥ ಸ್ಪೇಸ್ ಕೊಟ್ಟಿದ್ದಾರೆ. ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇನ್ನು ಮೇಲ್ ನೋಡೋದಾದ್ರೆ ನೀವು ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಬಂದು ನಿಮಗೆ ಎಲ್ಲ ಅಲ್ಯೂಮಿನಿಯಂ ಪ್ರೊಫೈಲ್ ಆಗಿ ಗ್ಲಾಸ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಆಂಬಿಯಂಟ್ ಲೈಟಿಂಗ್ ಕೂಡ ಮಾಡಿದ್ದಾರೆ. ಕೆಳಗಡೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂಥದ್ದು. ಅದ್ರ ಮೇಲೆ ನಿಮಗೆ ಲಾಫ್ಟ್ ಸಿಗುತ್ತೆ. 2 ಕಡೆ ಲಾಫ್ಟ್ ಮಾಡಿರುವಂಥದ್ದು. ಈ ಕಡೆ ಕೂಡ ಲಾಫ್ಟ್ ಇದೆ. ಹಾಗೆ ಇಲ್ಲಿ ಬಂದು ನಿಮಗೆ ಹ್ಯಾಂಡ್ ವಾಶ್ ಬರುತ್ತೆ. ಹಾಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ಎಲ್ಲ ಸೀಲಿಂಗ್ ಹೈಟ್ವರೆಗೂ 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ನಿಮ್ಗೆ ಪೇರೆಂಟ್ ರೂಮ್ ಕೂಡ ಇರುವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ, ಫಸ್ಟ್ ಫ್ಲೋರ್ನಲ್ಲಿ ಲಿವಿಂಗ್ ಜೊತೆ. ಇದರಲ್ಲಿ ಕೂಡ ಬಾಲ್ಕನಿ ಇದೆ. ಸಿಂಗಲ್ ಶಟರ್ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ 2 door ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಬರುತ್ತೆ ನೋಡ್ಬೋದು. ಇಲ್ಲಿ ಒಂದು ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಕೊಟ್ಟಿರುವಂಥದ್ದು. ಈ ಕಡೆ ಬಾಲ್ಕನಿ ಡೋರ್ ಹಾಗೆ ವಿಂಡೋಸ್ ಬರುತ್ತೆ. 4 shutter ವಿಂಡೋ ಹಾಗೆ ಬಾಲ್ಕನಿ ಡೋರ್ ಬರುತ್ತೆ ನೋಡ್ಬೋದು. ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಬಾಲ್ಕನಿ ಫ್ಲೋರಿಂಗ್ ನಲ್ಲಿ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಹಾಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಹೀಗೆ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ ನಮಗೆ ಇಲ್ಲಿಂದ ಇಂಟೀರಿಯರ್ ಸ್ಟೇಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಲೆದರ್ ಫಿನಿಶ್ ಬ್ಲ್ಯಾಕ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಪಿಚಿಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಮೇಲೆ ಬಂದರೆ ನಮಗೆ ಸೆಕೆಂಡ್ ಫ್ಲೋರ್ನಲ್ಲಿ ಬಂದು 2 ರೂಮ್ಗಳು ಸಿಗುತ್ತೆ. ಒಂದು ಕಿಡ್ಸ್ ರೂಮ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ಎಲ್ಲ ರೂಮ್ಸಲ್ಲಿ ಮತ್ತು ಬಾತ್ರೂಮ್ಸಲ್ಲಿ ಕೂಡ ನಿಮಗೆ ಟೀಕುಡ್ ವಾಸ್ಕಲ್ಸ್ ಯೂಸ್ ಮಾಡಿರುವಂಥದ್ದು. ಕಿಡ್ ರೂಮ್ನಲ್ಲಿ ನೋಡೋದಾದ್ರೆ ನೀವು ಕಾಟ್ ಬರುತ್ತೆ. ಹೆಡ್ ಬೋರ್ಡ್ ಕೊಟ್ಟಿರುವಂಥದ್ದು. ಪೂರ್ತಿ ವಾಲ್ ಬ್ಯಾಕ್ ಪ್ಯಾನೆಲಿಂಗ್ ಮಾಡಿದ್ದಾರೆ. ಹೆಡ್ ಬೋರ್ಡ್ ವಾಲ್ ಹಾಗೆ ಕಾಟ್ನ 2 ಕಡೆ ಡ್ರಾಯರ್ ಸಿಗುತ್ತೆ 2. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಟಿಷನ್ ಮಾಡಿರುವಂಥದ್ದು, ವೆಂಟಿಲೇಟರ್ಸ್ ಕೊಟ್ಟಿದ್ದಾರೆ ಮೇಲೆ. ಈ ಕಡೆ ಬಾಲ್ಕನಿ ಡೋರ್ ಬರುತ್ತೆ. 4 shutter ವಿಂಡೋ ಹಾಗೆ ಮೇಲ್ಗಡೆ ಫಿಕ್ಸೆಡ್ ಗ್ಲಾಸ್ ಕೊಟ್ಟು ಸೆಂಟರ್ನಲ್ಲಿ 2 door ಕೊಟ್ಟಿರುವಂಥದ್ದು. ಬಾಲ್ಕನಿ ಡೋರ್ ಎಲ್ಲ ವುಡ್ನಲ್ಲೇ ಮಾಡಿರುವಂಥ ಟೀಕುಡ್ನಲ್ಲಿ ನೋಡ್ಬೋದು. ಸ್ಪೇಷಿಯಸ್ ಆಗಿರುವಂಥ ಬಾಲ್ಕನಿ ಸಿಗುತ್ತೆ ನಿಮಗೆ. ಆರಾಮಾಗಿ 5 ರಿಂದ 6 ಜನ ಸಿಟ್ಟಿಂಗ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು ಬಾಲ್ಕನಿಯಲ್ಲಿ. ಇಲ್ಲಿ ವಾಲ್ನಲ್ಲಿ ಒಂದು ಬೆಟ್ರಿಫೈಡ್ ಮ್ಯಾಟ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ರೈಲಿಂಗ್ ಬಂದು MS ಟ್ಯೂಬ್ಸ್ನಲ್ಲಿ ಮಾಡಿರುವಂಥದ್ದು. ಇದು ನಾನು ಆಗಲೇ ಹೇಳಿದಾಗೆ ಪಾರ್ಕ್ ಬರುವಂಥದ್ದು. ಬ್ಯಾಕ್ ಸೈಡ್ ನಾರ್ತ್ ಫೇಸಿಂಗ್ ಕಡೆ ನಿಮಗೆ ಪಾರ್ಕ್ ಬರುತ್ತೆ. ಸೊ ಬಾಲ್ಕನಿ ನಿಮಗೆ ಒಳ್ಳೆ ವೆಂಟಿಲೇಷನ್ ಆಗಿ ಸನ್ಲೈಟ್ ಬರುವಂಥದ್ದು. ಹಾಗೆ ಈ ರೂಮಲ್ಲಿ ನಿಮಗೆ ವಾಕಿನ್ ವಾರ್ಡ್ರೋಬ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಡೋರ್ ಬರುತ್ತೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ಈ ಕಡೆ ವಾಶ್ರೂಮ್ ಕೊಟ್ಟಿದ್ದಾರೆ. ಎಲ್ಲ ರೂಮ್ ಫೈಟರ್ಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವೆಸ್ಟರ್ನ್ ಕಮೋಡ್ ಬರುತ್ತೆ. ಫಿಟ್ಟಿಂಗ್ಸ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಬರುವಂಥದ್ದು ನೋಡ್ಬೋದು ನೀವು. ಈ ಕಡೆ 2 door ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿ ಲಾಫ್ಟ್ ಕೊಟ್ಟಿದ್ದಾರೆ ಮೇಲೆ. ಇಲ್ಲಿ ಬಂದು 4 door ಓಪನ್ ಟೈಪ್ ಸ್ಟೋರ್ಸ್ನ ವಾರ್ಡ್ರೋಬ್ ಆಗಿ ಮೇಲೆ ಲಾಫ್ಟ್ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ಡ್ರಾಯರ್ ಸಿಗುತ್ತೆ ನಿಮಗೆ ಸ್ಟೋರೇಜಸ್ಗೆ ಡ್ರೆಸ್ಸಿಂಗ್ ಮಿರರಲ್ಲಿ. ಇಲ್ಲಿ ಸನ್ಲೈಟ್ಗೋಸ್ಕರ ನಿಮಗೆ ವೆಂಟಿಲೇಟರ್ ಕೊಟ್ಟಿದ್ದಾರೆ ನೋಡ್ಬೋದು. ಸ್ಪೇಷಿಯಸ್ ಆಗಿರುವಂಥ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ ನಿಮಗೆ. ಡ್ರೆಸ್ಸಿಂಗ್ ಕೂಡ 4 door ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿ ಲಾಫ್ಟ್ ಕೊಟ್ಟಿದ್ದಾರೆ. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಬರುವಂಥದ್ದು. ಡ್ರಾಯರ್ ಸಿಗುತ್ತೆ ನಿಮಗೆ ವೆಂಟಿಲೇಟರ್ ಕೊಟ್ಟಿದ್ದಾರೆ ನೋಡ್ಬೋದು. ಸ್ಪೇಷಿಯಸ್ ಆಗಿರುವಂಥ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ. ನಿಮಗೆ ಡ್ರೆಸ್ಸಿಂಗ್ ಕೂಡ 4 door ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿ ಲಾಫ್ಟ್ ಕೊಟ್ಟಿದ್ದಾರೆ. ಇಲ್ಲಿ
ಸ್ಪೇಸ್ ಸಿಗುವಂಥದ್ದು ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 6-7 ಫೀಟ್ ಓಪನ್ ಸ್ಪೇಸ್ ಬರುವಂಥದ್ದು ವಾಕಿನ್ ವಾರ್ಡ್ರೋಬ್ನಲ್ಲಿ. ಇನ್ನು ಇಲ್ಲಿಂದ ಹೊರಗೆ ಬಂದರೆ ಈ ಕಡೆ ಕಾರ್ನರಲ್ಲಿ ನಮಗೆ ಮತ್ತೊಂದು ರೂಮ್ನ ಡೋರ್ ಸಿಗುವಂಥದ್ದು, ಮಾಸ್ಟರ್ ಬೆಡ್ರೂಮ್ನ ಡೋರ್. ಮಾಸ್ಟರ್ ಬೆಡ್ರೂಮ್ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕಾಟ್ನ 2 ಕಡೆ ಡ್ರಾಯರ್ಸ್ ಬರುತ್ತೆ. ಹೆಡ್ ಮೋಡ್ ಕೊಟ್ಟಿರುವಂಥದ್ದು. ಬಾಲ್ಕನಿ ಡೋರ್ ಈ ಕಡೆ ಬರುತ್ತೆ. ಇಲ್ಲಿ ಬಂದು ನಿಮಗೆ ವಾಕಿನ್ ವಾರ್ಡ್ರೋಬ್ಸ್ ಕೊಟ್ಟಿರುವಂಥದ್ದು ನೋಡ್ಬೋದು. 2 ಡೋರ್ ಸ್ಲೈಡಿಂಗ್, ಹಾಗೆ ಮೇಲೆ ಲಾಫ್ಟ್ ಸಿಗುತ್ತೆ. ಈ ಕಡೆ ನಿಮಗೆ 3 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುವಂಥದ್ದು. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು ನೋಡ್ಬೋದು. ತುಂಬ ಸ್ಪೇಷಿಯಸ್ ಆಗಿರುವಂಥ ರೂಮ್ ಅಂತ ಹೇಳ್ಬೋದು. 30-40ನಲ್ಲಿ ಕೂಡ ನಿಮಗೆ ಇಷ್ಟು ಸ್ಪೇಷಿಯಸ್ ಆಗಿರುವಂಥ ರೂಮ್ ಸಿಗೋದಿಲ್ಲ. ಇಲ್ಲಿ ಬಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಎಲ್ಲ ಕಡೆ ನಿಮಗೆ ವೆಸ್ಟರ್ನ್ ಕಮೋಡ್ಸ್ ಯೂಸ್ ಮಾಡಿದ್ದಾರೆ. ಕಾಟ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಡೋರ್ ಸಿಗುತ್ತೆ. ಎಲ್ಲ ಟೀಕುಡ್ ಯೂಸ್ ಮಾಡಿರುವಂಥ ಡೋರ್ಸ್. ಇದು ಸೌತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಇಲ್ಲೂ ಕೂಡ ವಾಲ್ನಲ್ಲಿ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಬಾಲ್ಕನಿಯಲ್ಲಿ. ಫ್ಲೋರಿಂಗಲ್ಲಿ ಸೇಮ್ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಡ್ರೈವಿಂಗ್ ಮತ್ತು SS ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಸಿಟ್ಟಿಂಗ್ ಸಿಗುವಂಥದ್ದು ನಿಮಗೆ ಬಾಲ್ಕನಿಯಲ್ಲಿ. ಜಸ್ಟ್ ಸ್ಟ್ಯಾಂಡಿಂಗ್ ಟೈಪ್ ಅಲ್ಲ, ನಿಮಗೆ ಕುತ್ಕೊಳ್ಳೋದಕ್ಕೆ ಸ್ಪೇಸ್ ಸಿಗುತ್ತೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಆಗಿ ಆಂಬಿಯಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಿಮಗೆ ಸ್ಪೇಸ್ ಸಿಗುತ್ತೆ. ಇಲ್ಲಿ TV ಕ್ಯಾಬಿನೆಟ್ ಮಾಡ್ಬೋದು, ಇಲ್ಲ ಸ್ಟಡಿ ಟೇಬಲ್ ಕೂಡ ಮಾಡ್ಬೋದು. ಬೇಕಾಗಿ ಸ್ಟಡಿ ಟೇಬಲ್. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೇಮ್ ನಿಮಗೆ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಆಂಟಿಸ್ಕಿಡ್ ಗ್ರಾನೈಟ್. ಲೈಟಿಂಗ್ ಬಂದು ಸೇಮ್ SS ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಹೆಡ್ ರೂಮಲ್ಲಿ ನಿಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ. MS ನಿಂದ ಗ್ರಿಲ್ ಮಾಡಿರುವಂಥದ್ದು. ಮೇಲೆ ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಇಲ್ಲೂ ಕೂಡ ಒಂದು ರೂಮ್ ಸಿಗುತ್ತೆ. ಟೀಕುಡ್ ವಾಸ್ಕಲ್ಲಾಗೆ ಅಟ್ಯಾಚ್ ವಿಂಡೋ ಕೊಟ್ಟಿದ್ದಾರೆ. ಇದೊಂದು ರೂಮ್ ಸಿಗುವಂಥದ್ದು. ಕಾರ್ನರ್ ವಿಂಡೋ ಕೊಟ್ಟಿರುವಂಥದ್ದು. 2 ಶೀಟರ್ ಕಾರ್ನರ್ ವಿಂಡೋ ಸಿಗುತ್ತೆ ನಿಮಗೆ. ಇಲ್ಲಿ ಸಿಟ್ಔಟ್ ಏರಿಯಾ ಕೊಟ್ಟಿರುವಂಥದ್ದು. ಈ ಕಡೆ MS ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಸಿಟ್ಔಟ್ ಏರಿಯಲ್ಲಿ ನಿಮಗೆ ಫ್ಲೋರಿಂಗ್ ಬಂದು ಟೈಲ್ ಯೂಸ್ ಮಾಡಿರುವಂಥದ್ದು. ಪೂರ್ತಿ ಏರಿಯಾ ನಿಮಗೆ ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಈ ಕಡೆ ಒಂದು ಕಾಮನ್ ವಾಶ್ರೂಮ್ ಆಗಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲೂ ಕೂಡ 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಟೆರೆಸ್ಗೆ ಹೋಗೋದಕ್ಕೆ ಇಲ್ಲಿ MS ಡೋರ್ ಕೊಟ್ಟಿರುವಂಥದ್ದು. ಟ್ಯೂಬ್ಸ್ನಲ್ಲಿ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಸ್ಪೇಸ್ ಸಿಗುವಂಥದ್ದು. ಬಟ್ಟೆ ಒಗೆಯೋದಕ್ಕೆ ನಿಮಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಕಲ್ಲು ಹಾಕಿರುವಂಥದ್ದು ನೋಡ್ಬೋದು. ವಾಲ್ನಲ್ಲಿ ಕೂಡ ಟೈಲ್ ಹಾಕಿರುವಂಥದ್ದು. ಬ್ಯಾಕ್ ಸೈಡ್ ನಿಮಗೆ ಪಾರ್ಕ್ ಬರುತ್ತೆ ಇಲ್ಲಿ. ಇನ್ನು ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸ್ಟೆಪ್ಸೇ ಮಾಡಿರುವಂಥದ್ದು. MS ನಿಂದ ಮಾಡಿರುವಂಥ ಸ್ಟೆಪ್ ಸಿಗುತ್ತೆ. ಮೇಲೆ ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿರುವಂಥದ್ದು. ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ BBMP ಏಕಾತ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಹಾಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.